ನಾನು 5 ವರ್ಷಗಳಿಂದ ಒಂದು ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದೆ. ಇತ್ತೀಚೆಗೆ ನನ್ನ ಬಾಸ್ ಅಮೆರಿಕಾದಿಂದ ಬಂದರು. ಅಲ್ಲಿ ನನ್ನ ಬಾಸ್ಗೆ ಒಬ್ಬಳು ಸೆಕ್ರೆಟರಿ ಇದ್ದಳು. ಅವಳ ಹೆಸರು ರಚಿತಾ. ಅವಳೂ ಸಹ ಈ ಆಫೀಸಿಗೆ ಬಂದಿದ್ದಳು. ಅವಳ ಆ ಬಣ್ಣ, ಚಂದದ ಮೈಕಟ್ಟು, ಇಂಡಿಯನ್ ಆಂಟಿ ನೋಡಿ ನಮ್ಮ ಆಫೀಸಿನ ಸ್ಟಾಫ್ಗಳೆಲ್ಲರೂ ಕಂಗಾಲಾದರು. ಒಂದು ದಿನ ಅವಳ 12 ವರ್ಷದ ಮಗಳನ್ನು ಆಫೀಸಿಗೆ ಕರೆದುಕೊಂಡು ಬಂದಾಗ ನನಗೆ ನಂಬಲೇ ಆಗಲಿಲ್ಲ ಅವಳಿಗೆ ಮದುವೆಯಾಗಿ ಮಗು ಇದೆ ಎಂದು. ಆ ಆಂಟಿಗೆ 32 ವರ್ಷ ವಯಸ್ಸು ಎಂದು ಎಲ್ಲರೂ ಹೇಳಿದಾಗ ನನಗೆ ನಂಬಲೇ ಆಗಲೇ ಇಲ್ಲ. ನಾನು ತಿಳಿದುಕೊಂಡ ಹಾಗೆ ಅವಳನ್ನು ನೋಡಿದರೆ ಅವಳಿಗೆ ಒಂದು 22 ರಿಂದ 25 ವಯಸ್ಸಿರಬಹುದು ಎನಿಸಿತು. ಅವಳು ಬೆಳ್ಳಗೆ, ಮಲ್ಲಿಗೆಯ ಮೊಗ್ಗಿನಂತೆ ಮುಖ, ಶಂಖದಂತಹ ಕತ್ತು, ಬೇಕರಿ ಬನ್ಗಳಂತಹ ಎದೆಗಳು, ಸಣ್ಣಗೆ ಕಾಣುವ ಸೊಂಟ. ಅದನ್ನು ನೋಡುತ್ತಿದ್ದಾಗಲೇ ಅವಳ ಹುಲ್ಲು ನೋಡುವುದಕ್ಕೆ ಕಾತುರ ಹೆಚ್ಚಾಗಿ ನಾನು ಅವಳನ್ನು ನೋಡಿದಾಕ್ಷಣವೇ ನನ್ನ ತಮ್ಮ ನಿಗುರಿ ನನ್ನ ನಿಯಂತ್ರಣಕ್ಕೆ ಒಳಗಾಗದೆ ರೋಧನೆ ಕೊಡುತ್ತಿದ್ದ. ನನ್ನ ಆಫೀಸ್ ಸ್ಟಾಫ್ಗಳು ಸಹ ಅವಳನ್ನು ಮಾಡುವುದಕ್ಕೆ ಸ್ಕೆಚ್ ಹಾಕುತ್ತಿದ್ದರು. ಒಂದು ದಿನ ನನ್ನ ಬಾಸು ಕೆಲಸ ಮುಗಿದ ಮೇಲೆ ಆಫೀಸಿನಿಂದ ಬೇಗನೆ ಮನೆಗೆ ಹೋದರು. ಆ ಆಂಟಿ ಇನ್ನೂ ಹೋಗಿರಲಿಲ್ಲ. ನಾನು ಸಿಗರೇಟು ಸೇದುತ್ತಿದ್ದ ಹಾಗೆ ಅವಳು ನನ್ನ ಪಕ್ಕದಲ್ಲಿ ಕೂತು ಮಾತನಾಡುತ್ತಿದ್ದಳು. ಹಾಗೆಯೇ ಅವಳು ತನ್ನ ಮನೆಗೆ ಡ್ರಾಪ್ ಮಾಡುವೆಯಾ ಎಂದು ನನ್ನನ್ನು ಕೇಳಿದಳು. ಇದೇ ಒಳ್ಳೆ ಚಾನ್ಸ್ ಎಂದು ತಿಳಿದು ನಾನು ಒಪ್ಪಿಕೊಂಡೆ. ಅವಳ ಮನೆಗೆ ಅವಳನ್ನು ಡ್ರಾಪ್ ಮಾಡಿದೆ. ಅವಳು ನನ್ನನ್ನು ಅವಳ ಮನೆಯ ಒಳಗೆ ಕರೆದಳು. ಆ ಫ್ಲಾಟ್ನಲ್ಲಿ ಅವಳು ಮತ್ತು ಅವಳ ಮಗಳು ಮಾತ್ರ ಇರುತ್ತಿದ್ದರು. ನಾನು ಹಾಗೆ ಮಾತನ್ನು ಮುಂದುವರೆಸುತ್ತಾ ಅವಳ ಕುಟುಂಬದ ಬಗ್ಗೆ ಕೇಳಿದೆ. ಅವಳ ಗಂಡನು ಅವಳನ್ನು ಡಿವೋರ್ಸ್ ಮಾಡಿರುವುದಾಗಿಯೂ ಅವಳ ತಂದೆ ತಾಯಿ ಬೇರೆಯ ಊರಿನಲ್ಲಿ ಇರುವರೆಂದು ಹೇಳಿದಳು. ಆಗ ಈ ಆಂಟಿ ಮಗಳು ಅಲ್ಲಿ ಇರಲಿಲ್ಲ. ಎಲ್ಲಿ ಹೋಗಿದ್ದಾಳೆ ಎಂದು ಕೇಳಿದಾಗ ಅವಳ ಮಗಳು ಸ್ಕೂಲ್ನಲ್ಲಿ ಟೂರ್ ಹೋಗಿದ್ದಾಳೆ ಎಂದಳು. ನಾನು ಸಹ ಒಂಟಿ ಜೀವ, ಮನೆಯಲ್ಲಿ ಒಬ್ಬನೇ ಇರಬೇಕು ಎಂದೆ. ಸ್ವಲ್ಪ ಹೊತ್ತು ಇರಿ, ಕಾಫಿ ಕುಡಿದು ಹೋಗಿ ಎಂದಳು. ಈಚೆ ಭಯಂಕರ ಚಳಿಯಾಗಿತ್ತು. ಈ ಚಳಿಯಲ್ಲಿ ಬಿಸಿ ಕಾಫಿ ಇದ್ದರೆ ಆಹಾ ಏನು ಮಜಾ ಎಂದೆ. ಅದಕ್ಕೆ ಹಾಗೆ ಮುಗುಳ್ನಗುತ್ತಾ ಅಡುಗೆಯ ಮನೆಯ ಒಳಗೆ ಹೋದಳು. ನಾನು ಹಾಗೆ ಈ ಆಂಟಿ ಫ್ಲಾಟ್ ಅನ್ನು ನೋಡುತ್ತಾ ಇದ್ದೆ. ಅವಳ ಬೆಡ್ ರೂಮ್ನಲ್ಲಿ ಅವಳ ಗಂಡನ ನೈಟ್ ಡ್ರೆಸ್ಗಳು, ಪೈಜಮಾಗಳು ನೇತಾಕಿದ್ದವು. ಮತ್ತು ಅಲ್ಲಿನ ಗೋಡೆಯಲ್ಲಿ ಹುಡುಗಿಯರ ಅರೆಬೆತ್ತಲೆ ಚಿತ್ರಪಟಗಳು ಅಂಟಿಸಿದ್ದವು. ಮತ್ತು ವಿಸ್ಕಿ, ಬ್ರಾಂಡಿ ಬಾಟಲ್ಗಳು ಸಹ ಇದ್ದವು. ಅವೆಲ್ಲವನ್ನೂ ನಾನು ಗಮನಿಸಿದೆ. ಹಾಗೆ ನಾನು ಕಂಗಾಲಾಗಿ ನೋಡುತ್ತಿದ್ದಾಗ ಅವಳು ಕಾಫಿ ತಂದು ನನಗೆ ಕೊಟ್ಟಳು. ನಾನು ಕಾಫಿ ಕುಡಿಯುತ್ತಾ ಇದ್ದಂತೆ ಅವಳತ್ತಿರ ಅವಳ ಗಂಡನ ಬಗ್ಗೆ ಕೇಳಿದೆ. ಅವಳ ಗಂಡನು ಮದುವೆಯೂ ಆದ ಕಾಲದಲ್ಲಿ ತುಂಬಾ ಪ್ರೀತಿಸುವವನೆಂದು, ಅವಳಿಲ್ಲದೆ ಇರನೆಂದು ಸಹ ಹೇಳಿದಳು. ಆದರೆ ಸ್ವಲ್ಪ ಕಾಲದ ನಂತರ ಅವನು ಬೇರೊಂದು ಹುಡುಗಿಯನ್ನು ಮದುವೆಯಾಗುವ ಸಲುವಾಗಿ ಅವಳನ್ನು ಡಿವೋರ್ಸ್ ಮಾಡಿದನೆಂದು ಹೇಳಿದಳು. ಆದರೆ ಅವನಿಗೆ ವೇಶ್ಯೆಯರ ಸಹವಾಸವೂ ಇತ್ತು ಎಂದು, ಮತ್ತು ಅವನು ಇದ್ದರೆ ರಾತ್ರಿ ಹಗಲು ನೋಡದೆ ತನ್ನನ್ನು ಯಾವಾಗಲೂ ಬೆಡ್ ರೂಮಿಗೆ ಕರೆದುಕೊಂಡು ಹೋಗಿ ಮಾಡುತ್ತಲೇ ಕಾಲಕಳೆಯುತ್ತಿದ್ದನೆಂದು ಹೇಳಿದಳು. ಹಾಗೆ ಈ ಆಂಟಿ ಅಲ್ಲಿನ ಬಾಟಲ್ ಒಂದನ್ನು ತೆಗೆದು, ನೀವು ಇವುಗಳನ್ನು ತೆಗೆದುಕೊಳ್ಳುವಿರಾ ಎಂದಾಗ ನನಗೆ ಅಭ್ಯಾಸವಿಲ್ಲ ಎಂದೆ. ಅವಳು ಅದನ್ನು ಒಂದು ಲೋಟದಲ್ಲಿ ಹಾಕಿ ಕುಡಿಯುತ್ತಿದ್ದಳು. ನಾನು ಅದನ್ನು ನೋಡಿ ಕಂಗಾಲಾದೆ. ಏಕೆ ಹೀಗೆ ಮಾಡುತ್ತಿದ್ದೀಯ ಎಂದಾಗ ಅವಳು ತನ್ನ ಒಂಟಿತನವನ್ನು ಮರೆಯಬೇಕೆಂದು ಎಂದಳು. ಹಾಗೆ ನನ್ನನ್ನು ಗುರಗುರನೆ ತಿಂದು ಹಾಕುವ ಹಾಗೆ ನೋಡುತ್ತಿದ್ದಳು. ಆಫೀಸ್ನಲ್ಲಿ ಇರುವ ಎಲ್ಲರೂ ಇವಳನ್ನು ಒಮ್ಮೆಯಾದರೂ ಅನುಭವಿಸಬೇಕು ಎಂದು ಸ್ಕೆಚ್ ಹಾಕಿದ್ದಾರೆ. ಆದರೆ ಆ ಸಂದರ್ಭ ನನಗೆ ಇಷ್ಟು ಸುಲಭವಾಗಿ ಸಿಗುತ್ತದೆ ಎಂದು ನನಗೆ ತಿಳಿದಿರಲಿಲ್ಲ. ಎಷ್ಟೇ ಆಗಲಿ, ಅವಳು ತನ್ನ ಗಂಡನನ್ನು ಬಿಟ್ಟು ಒಂಟಿಯಾಗಿ ಇರಬೇಕಾದಲ್ಲಿ ಚೂಲು ಹತ್ತಿದರೆ ಏನು ತಾನೇ ಮಾಡುವಳು. ಮಿಂಚಿ ಹೋದರೆ ಬದನೆಕಾಯಿ, ಕ್ಯಾರೆಟ್, ಮೂಲಂಗಿ ಇತ್ಯಾದಿಗಳನ್ನು ಈ ಆಂಟಿ ಅವಳ ಹುಲ್ಲಿನ ಒಳಗೆ ತುರುಕಿಕೊಳ್ಳಬಹುದು. ಅವಳು ನನ್ನನ್ನು ಹಾಗೆ ನೋಡುತ್ತಿದ್ದಂತೆ ನಾನು ಸಹ ಅವಳನ್ನು ನೋಡುತ್ತಿದ್ದೆ. ಹಾಗೆಯೇ ಕಾಫಿ ಕುಡಿದು ಅವಳ ಬಳಿಗೆ ಹೋಗಿ ಕಾಫಿ ಲೋಟವನ್ನು ಟೇಬಲ್ ಮೇಲೆ ಇಟ್ಟೆ. ಅವಳು ಹಾಗೆ ನನ್ನನ್ನು ತಬ್ಬಿಕೊಂಡಳು. ಹಾಗೆಯೇ ನನ್ನ ಕೆನ್ನೆಗೆ ಮುತ್ತು ಕೊಟ್ಟಳು. ನನಗೆ ಮೈಯೆಲ್ಲ ಜೂಮ್ ಎಂದಿತು. ಇದು ಕನಸೋ ನನಸೋ ಎಂದು ನನ್ನನ್ನು ನಾನು ಚಿವಿಟಿಕೊಂಡೆ. ಇದು ನನಸೆ. ಅವಳು ನನ್ನನ್ನು ಅವಳ ಬೆಡ್ ರೂಮಿಗೆ ಕರೆದುಕೊಂಡು ಹೋದಳು. ನನಗೂ ಚೂಲು ತಡೆಯಲಾರದೆ ಅವಳನ್ನು ನಾನು ತಬ್ಬಿ ಅವಳ ಬಾಯಲ್ಲಿ ನನ್ನ ಬಾಯಿಟ್ಟು ಚುಂಬಿಸಿದೆ. ಆ ಡಬಲ್ ಕಾಟ್ ಬೆಡ್ನಲ್ಲಿ ಆಂಟಿ ಹಾಗೆ ಮಲಗಿ ನನ್ನನ್ನು ಬಾ ಎಂದು ಕರೆದಳು. ನಾನು ಅವಳ ಪಕ್ಕದಲ್ಲಿ ಮಲಗಿ ಅವಳ ತಲೆಯಿಂದ ಕತ್ತಿನವರೆಗೂ ಚುಂಬನ ನೀಡಿದೆ. ಅವಳ ಗುಡ್ಡಗಳನ್ನು ಹಾಗೆ ಹಿಸುಕಿದೆ. ಅವಳು ಆ ಶಬ್ದ ಮಾಡುತ್ತಿದ್ದಂತೆ ನನಗೋ ಇನ್ನೂ ತೆವಲು ಹತ್ತಿತು. ಅವಳ ಎದೆಗಳ ಸೀಳು ಒಳ್ಳೆ ಚಕ್ರವಾಕ ಪಕ್ಷಿಯ ಮಾಂಸದ ಚೆಂಡಿನಂತೆ ಕಂಡಿತು. ಅದನ್ನು ಹಿಸುಕಿ ಹಾಕಿದೆ. ಇದರಿಂದ ಅವಳಿಗೆ ನನಗೆ ಸಿಕ್ಕ ಮಜಕ್ಕೆ ಲೆಕ್ಕವೇ ಇಲ್ಲದಂತಾಯಿತು. ಅವಳು ಸ್ವರ್ಗದ ಬಾಗಿಲಿಗೆ ಹೋದಳು. ನಾನು ಹಾಗೆಯೇ ಅವಳನ್ನು ತಬ್ಬಿಕೊಂಡು ಉರುಳಿದೆ. ಅವಳು ನನ್ನ ಮೇಲೆ ಬಂದಳು. ಆಗ ನನ್ನ ಲೈಟ್ ಕಂಬ ಕಾಂಟ್ರಾಕ್ಟ್ ಕೊಟ್ಟು ಮಾಡಿಸಿದ ಕರೆಂಟ್ ಕಂಬದ ಹಾಗೆ ಎದ್ದು ನಿಂತಿತ್ತು. ಹಾಗೆ ಬಂದು ನನಗೆ ಮುತ್ತುಗಳ ಸುರಿಮಳೆಯನ್ನೇ ನೀಡಿದಳು.
ನನ್ನ ಕಂಬದ ಬಳಿಗೆ ಬಂದು ಒಂದು ಮುತ್ತು ಕೊಟ್ಟು ಅದನ್ನು ಚೆನ್ನಾಗಿ ಐಸ್ ಕ್ರೀಂ ರೀತಿ ಮಜಾ ಮಾಡಿದಳು. ಅರಳಿದ ತಾವರೆಯಲ್ಲಿ ದುಂಬಿಗಳ ಪಾತ್ರವಹಿಸಿ ಶಾಂತವಾಗಿ ಮಲಗಿದೆ. ಅವಳು ರಾತ್ರಿಯ ಊಟಕ್ಕೆ ಅಲ್ಲೇ ವ್ಯವಸ್ಥೆ ಮಾಡಿದಳು. ಹಾಗೆಯೇ ನಾನು ಅವಳು ಊಟ ಮಾಡಿ ಆ ರಾತ್ರಿ ಪೂರ್ತಿ ನಾನು ಅವಳು ತಬ್ಬಿಕೊಂಡು ಅಲ್ಲೇ ಮಲಗಿಕೊಂಡೆವು. ಅವಳು ರಾತ್ರಿಯಲ್ಲೂ ನನ್ನ ಕಂಬವನ್ನು ಹಿಸುಕುತ್ತಲೇ ಮುಟ್ಟುತ್ತಲೇ ಇದ್ದಳು. ಹಾಗೆಯೇ ನಾನು ಸಹ ಅವಳ ಗುಡ್ಡಗಳನ್ನು ಹಿಸುಕುತ್ತಾ ತಾವರೆಯೊಳಗೆ ಕೈ ಬಿಡುತ್ತಾ ಮಲಗಿದೆ. ಎಷ್ಟು ದಿನಗಳಿಂದ ಕಾದಿದ್ದಳೋ ಪಾಪ ಈ ಸುಖಕ್ಕೋಸ್ಕರ ಅವಳು. ನನಗೇನೋ ಇದು ಮೊದಲ ಸಲ. ಆ ರಾತ್ರಿಯಲ್ಲೇ ನಾವು 3 ಬಾರಿ ಹೀಗೆ ಮಜಾ ಮಾಡಿದೆವು. ಮರುದಿನ ಅವಳು ನನಗೆ ಮುತ್ತಿಟ್ಟು ಎದ್ದಳು. ನಾನು ಎದ್ದು ನನ್ನ ಮನೆಗೆ ಹೋಗಿ ಸ್ನಾನ ಮಾಡಿ ನನ್ನ ಆಫೀಸ್ಗೆ ಹೋದೆ. ಅವಳು ಅಲ್ಲಿ ಬಂದಿದ್ದಳು. ರಾತ್ರಿಯಲ್ಲಿ ನಡೆದ ಕೃತ್ಯಗಳನ್ನು ನೆನೆಸಿಕೊಂಡು ಅವಳು ಹಾಗೆ ನನ್ನನ್ನು ನೋಡುತ್ತಾ ನಾಚಿಕೊಳ್ಳುತ್ತಿದ್ದಳು. ಆಗ ಅವಳು ನನ್ನ ಬಳಿಗೆ ಬಂದು ತುಂಬಾ ಚೆನ್ನಾಗಿತ್ತು ನೆನ್ನೆಯ ರಾತ್ರಿ ಎಂದು ಹೇಳಿದಳು. ಮತ್ತು ಅವಳಿಗೆ ಇಂತಹ ಚಾನ್ಸ್ ಮತ್ತೆ ಸಿಕ್ಕಾಗ ತನ್ನನ್ನು ಕರೆಯುವೆನೆಂದು ಸಹ ಆಂಟಿ ಹೇಳಿದಳು.